ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಹದ ಮಾಡಬೇಕು ಸರಿಯಾಗಿ ಗೊಬ್ಬರಕ್ಕೆ ಸಾವಯವ ಗೊಬ್ಬರ ಅಂದರೆ ಎಷ್ಟು ನೋಡಿ ಹಾಕಿದ ನಂತರ ಈ ಥರ ಕಾಣ್ತದೆ ನೋಡಿ. ಹಾಗೆ ಇರುವೆಗೆ ಹಾಕುವಂಥ ಪೌಡರ್ಸ್ ತಂದಿದ್ದೀವಿ. ಅದು ಪೌಡರ್ ಹಾಕುವ 2 ಅಥವಾ 3 ಬೀಜ ತಗೊಳ್ಬಹುದು. ಇನ್ನೊಂದು ಗಿಡಕ್ಕೆ 2.5 ರಿಂದ 3 ಫೀಟ್ ಚೆನ್ನಾಗಿ ಹಾಕಬೇಕು ನೀರು. ಅದಕ್ಕೆ ಎಲ್ಲ 6 ರಿಂದ 7 ದಿನ ಆಯಿತು ನೋಡಿ. ಅದು ಚೆನ್ನಾಗಿ ಬರಲ್ಲ ಗಿಡ. ಎಲ್ಲ ಗಿಡವನ್ನು ತೆಗಿಬೇಕು. ಅದ್ರ ಸುತ್ತ ಇರುವಂಥ ಎಲ್ಲ ಹುಲ್ಲು ಅದು ಇದು ಕಸ ಆಗ ತುಂಬ ಚೆನ್ನಾಗಿದೆ ಅಂತ ಅರ್ಥ ನೋಡಿ. ಈ ಥರ ಇರಬೇಕು ಗಿಡ. ಚಿಗುರು ಮತ್ತೆ ಅದರ ಬರ್ತದೆ ಚೆನ್ನಾಗಿ ನೋಡಿ. ಇಷ್ಟು ಗಿಡ ಉಂಟು. ಅದರ ಅಲಸಂಡೆ ಎಲ್ಲ ಕೊಯ್ದಾಯಿತು ನೋಡಿ. ಇಷ್ಟು ಉಂಟು ಅಲಸಂಡೆ ನೋಡಿ. ಇಷ್ಟು ಉಂಟು ಬೆಂಡೆಕಾಯಿ ನೋಡಿ ಯಾವ ರೀತಿ ಉಂಟಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಾರಿ ಗಾಯ್ಸ್, ಈ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಆದರೆ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡಿ. ಮತ್ತು ಯಾವ ರೀತಿ ಒಂದು ಕೃಷಿ ಮಾಡ್ಬೋದು ಅಂತೇಳಿದರೆ, ಅಲಸಂಡೆ ಕೃಷಿ ಮತ್ತು ಬೆಂಡೆಕಾಯಿ ಕೃಷಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನಿಮಗೆ ಇದರಲ್ಲಿ ತಿಳಿಸ್ತೇನೆ ನಾನು. ಫಸ್ಟ್ ನಾವು ಅಲಸಂಡೆ ಬೀಜ ಹಾಕಲಿಕ್ಕೆ ಸಾಲು ಥರ ಮಾಡಬೇಕು. ಅಂದರೆ ಮಣ್ಣನ್ನು ಹದ ಮಾಡಬೇಕು ಸರಿಯಾಗಿ ನೋಡಿ. ನಾನು 4 ಸಾಲು ಮಾಡ್ತಿದ್ದೀನಿ ಅಲಸಂಡೆ ಮತ್ತು ಬೆಂಡೆಕಾಯಿ ಬೀಜ ಹಾಕಲಿಕ್ಕೆ. ನೋಡಿ, ಈ ಕೊರೋನಾ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ನಾನು ಈ ಗದ್ದೆಯಲ್ಲಿ ಫುಲ್ಲು ಕೃಷಿ ಮಾಡಿದ್ದೆ. ಅಲಸಂಡೆ, ಬೆಂಡೆಕಾಯಿ, ಬದನೆ ಮತ್ತು ಹಾಗೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನೆಲ್ಲ ಈ ಗದ್ದೆಯಲ್ಲಿ ಮಾಡಿದ್ದೆ. ಆ ಗದ್ದೆ ಫುಲ್ಲು ಮಾಡಿದ್ದೆ. ಅಂದರೆ ಆಗ ಟೈಮ್ ಇತ್ತು, ತುಂಬ ರಜೆ ಇತ್ತಲ್ಲ, ಯಾವುದೇ ಕೆಲಸ ಇರಲಿಲ್ಲ. ಮತ್ತು ಆ ಕೆಳಗಿನ ಗದ್ದೆಯಲ್ಲಿ ಗೆಣಸು, ಸಿಹಿ ಗೆಣಸು ಅಂತ ಉಂಟಲ್ಲ, ಆ ಗೆಣಸು ಅದು ಸಹ ಬೆಳೆದಿದ್ದೆ. ಚೆನ್ನಾಗಿ ಆಗಿತ್ತು, ತುಂಬ ಇತ್ತು. ನೆಕ್ಸ್ಟ್ ನಾವು ಇದನ್ನು ಅರ್ಧ ಫೀಟ್ನಷ್ಟು ಆಳ ಮಾಡಬೇಕು. ಅಂದರೆ ಆ ಕಡೆ ಈ ಕಡೆ ಮಣ್ಣು ತೆಗೆದು ಹಾಕಬೇಕು. ಆಗ ಅದರ ನಡುವಲ್ಲಿ ನಾವು ಬೀಜವನ್ನು ಹಾಕ್ಲಿಕ್ಕೆ ಇರೋದು. ಹಾಗೆ ಆ ಕಡೆ ಈ ಕಡೆ ಮಣ್ಣು ತೆಗೆದು ಹಾಕಬೇಕು. ನಾವು ಬೀಜ ಹಾಕ್ಲಿಂತ ಮೊದಲು ಈ ಥರದ ಗೊಬ್ಬರವನ್ನು ರೆಡಿ ಮಾಡ್ಕೊಂಡಿರಬೇಕು. ಅಂದರೆ ಇದು ಯಾವುದೇ ಕೆಮಿಕಲ್ ಎಲ್ಲ ಯೂಸ್ ಮಾಡಿರಲ್ಲ ಈ ಗೊಬ್ಬರಕ್ಕೆ. ಸಾವಯವ ಗೊಬ್ಬರ ಅಂದರೆ ಗೊಬ್ಬರದ ಹುಡಿಯಾಗಿರ್ತದೆ. ಈ ಗೊಬ್ಬರವನ್ನು ಹಾಕೋದ್ರಿಂದ ಬೀಜ ಬೇಗನೆ ಮೊಳಕೆ ಬಂದು ಅಂದರೆ ಚೆನ್ನಾಗಿ ಬರ್ತದೆ ಅಂತ. ಅದಕ್ಕೆ ಈ ಥರದ ಗೊಬ್ಬರ ನೋಡಿ ನಾವು ತಗೊಂಡೋಗ್ತೀವಿ. ತಗೊಂಡೋಗಿ ಅದನ್ನು ಆ ಮಿಡ್ಲಿರ್ತದೆ ಅಲ್ಲ ಸಾಲು, ಆ ಸಾಲ ಮಿಡ್ಲಿಗೆ ಹಾಕಬೇಕು. ತುಂಬ ಏನು ಹಾಕ್ಬೇಕಂತಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಆ ಥರ ಹಾಕಬೇಕು. ನೆಕ್ಸ್ಟ್ ನೋಡಿ, ಹಾಕಿದ ನಂತರ ಈ ಥರ ಕಾಣ್ತದೆ ನೋಡಿ. ಈಗ ಇದು ಗದ್ದೆಯ ಮಣ್ಣು ಮತ್ತು ಅದು ಗೊಬ್ಬರ. ಆ ಗೊಬ್ಬರ ಎರಡನ್ನೂ ಸಹ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಅದು ಎರಡು ಸಹ ಮಿಕ್ಸ್ ಆಗ್ತದೆ. ನಂತರ ನಾವು ಅಲ್ಲಿಗೆ ಬೀಜ ಹಾಕ್ಲಿಕ್ಕೆ ಇರೋದು. ಅಲಸಂಡೆ ಬೀಜ, ಬೆಂಡೆಕಾಯಿ ಬೀಜ, ಹಾಗೆ ಇರುವೆಗೆ ಹಾಕುವಂಥ ಪೌಡರ್ ಸಹ ತಂದಿದ್ದೀವಿ. ಅದು ಪೌಡರ್ ಸಹ ಬೇಕಾಗ್ತದೆ. ಅಂದರೆ ಕೆಲವು ಕಡೆಯಲ್ಲಿ ತುಂಬ ಇರುವೆ ಎಲ್ಲ ಬರ್ತದೆ. ನಾವೀಗ ಬೆಳೆಯುವಂಥ ಪ್ಲೇಸಲ್ಲಿ ತುಂಬ ಇರುವೆ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಆ ಪೌಡರನ್ನು ಹಾಕಬೇಕು. ನಮ್ಮ ಪ್ಲೇಸಲ್ಲಿ ತುಂಬ ಇರುವೆ ಉಪದ್ರ ಇದೆ. ಅದಕ್ಕೆ ನಾವೀಗ ಬೀಜವನ್ನು ಹಾಕಲಿಕ್ಕಿಂತ ಮುಂಚೆ ಆ ಬೀಜದ ಮೇಲೆ ನಾವು ಪೌಡರನ್ನು ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ ನೀರು ಹಾಕಬೇಕು ಬೀಜಕ್ಕೆ. ನೆಕ್ಸ್ಟ್ ಆ ಪೌಡರನ್ನು ಹಾಕಿದರೆ ಆ ಪೌಡರ್ ಬೀಜದ ಮೇಲೆ ಗಟ್ಟಿಯಾಗಿ ಅಂಟುಕೊಳ್ತದೆ. ಆಗ ಇರುವೆಗೆ ಬಂದು ತಿನ್ನಲಿಕ್ಕೆ ಆಗಲ್ಲ ಪೌಡರ್. ಬೀಜ ಚೆನ್ನಾಗಿ ಎಲ್ಲ ಬೀಜ ಸಹ ಬರ್ತದೆ ಚೆನ್ನಾಗಿ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಿದ್ದೇವೆ. ಫಸ್ಟಿಗೆ ನಾವು ಅಲಸಂಡೆ ಬೀಜ ಹಾಕುವ 2 ಅಥವಾ 3 ಬೀಜ ತಗೊಳ್ಬಹುದು. ನಾನು 2 ಬೀಜ ತಗೊಳ್ತಿದ್ದೀನಿ. 2 ಬೀಜ ತಗೊಂಡು ಸ್ವಲ್ಪ ಮಣ್ಣನ್ನು ಸ್ವಲ್ಪ ತೆಗಿಬೇಕು ನೋಡಿ. ಆಗ ಮಿಕ್ಸ್ ಮಾಡಿದ ಕಪ್ಪು ಕಲರ್ ಗೊಬ್ಬರದ ಮಣ್ಣು ಉಂಟಲ್ಲ, ಅದು ಸಹ ಉಂಟು ಒಟ್ಟಿಗೆ. ಇದನ್ನು ಅದರ ಮೇಲೆ ಸ್ವಲ್ಪ ಹಾಕಬೇಕು. ನೆಕ್ಸ್ಟು 1 ಫೀಟ್ ಆ ಥರ ಅಂತೆಲ್ಲ, ಒಂದು ಅರ್ಧ ಫೀಟ್ ಅಂದರೆ ಒಂದು ಗೇಣಿಯಷ್ಟು ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ 2 ನಾವು ಹಾಕಬೇಕು. ಆ ಥರ ಒಂದು ಸಾಲಲ್ಲಿ ಎಷ್ಟು ಬರ್ತದೆ ಅಷ್ಟು ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ನಾವೀಗ ಬೆಂಡೆಕಾಯಿ ಬೀಜ ಹೇಗೆ ಹಾಕೋದು ಅಂತ ನೋಡುವ. ಈ ಬೀಜ ಹಾಕಲಿಕ್ಕೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 2.5 ರಿಂದ 3 ಫೀಟ್ ಅಗಲ ಬೇಕಾಗ್ತದೆ. ಅಂದರೆ ಅಂತರ ಬೇಕಾಗ್ತದೆ. ಅಂದರೆ ಗಿಡ ದೊಡ್ಡದಾಗ್ತದೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾವು ಇಲ್ಲಿ 2 ಬೀಜ ಸಹ ಹಾಕ್ಬೋದು, 1 ಬೀಜ ಸಹ ಹಾಕ್ಬೋದು. 2 ಬೀಜ ಹಾಕಿದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ 1 ಬೀಜ ಮಾತ್ರ ಮೊಳಕೆ ಹೊಡಿತದೆ, ಇನ್ನೊಂದು ಬೀಜ ಬರುವುದಿಲ್ಲ. ಅದಕ್ಕೋಸ್ಕರ 2 ಬೀಜ ಸಹ ಮೊಳಕೆ ಹೊಡೆದರೆ ಅದು ಸಹ ಒಳ್ಳೆಯದು. ಆ ಒಂದು ಗಿಡವನ್ನು ತೆಗೆದು ನಾವು ಬೇರೆ ಕಡೆಯಲ್ಲಿ ಅದನ್ನು ನೆಡಬೇಕು. ಇನ್ನೊಂದು ಗಿಡ ಅಲ್ಲೇ ಇಡಬೇಕು. ಚೆನ್ನಾಗಿ ಯಾವುದು ಗಿಡ ಬಂದಿದೆ ಅದನ್ನು ಗಿಡವನ್ನು ಅಲ್ಲೇ ಬಿಡಬೇಕು. ಮತ್ತು ಬೇರೆ ಗಿಡವನ್ನು ತೆಗೆದು ನಾವು ಬೇರೆ ಕಡೆ ನೆಡಬೇಕು. ಬೀಜ ಎಲ್ಲ ಹಾಕಿ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 6:30 ಗಂಟೆ ಆಗ್ಬೋದು. ಅಷ್ಟೊತ್ತಿಗೆ ನಾನು ಎದ್ದು ಇದಕ್ಕೆ ನೀರು ಹಾಕಲಿಕ್ಕೆ ಬಂದೆ. ಒಂದು ಕೊಡಪನದಲ್ಲಿ ನೀರು ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಹಾಕಬೇಕು ನೀರು. ಅದಕ್ಕೆ ಎಲ್ಲ ಕಡೆ ನೀರು ಹಾಕಬೇಕು. ಅಂದರೆ ಚೆನ್ನಾಗಿ ಬರ್ತದೆ ಬೇಗ ನೀರು ಹಾಕಿದರೆ. ಒಂದು 4-5 ದಿನದೊಳಗೆ ಇದು ಗಿಡ ಮೊಳಕೆ ಬಂದು ದೊಡ್ಡದಾಗ್ತದೆ. 4 ಸಾಲು ಮಾಡಿದೆ. 4 ಸಾಲಿಗೆ ಸಹ ನೀರು ಹಾಕ್ತಿದ್ದೀನಿ. ಈ ಗಿಡಕ್ಕೆ ಒಂದು 6 ರಿಂದ 7 ದಿನ ಆಯಿತು ನೋಡಿ. 3 ಬೀಜ ಹಾಕಿದ್ದೀನಿ. 3 ಬೀಜ ಸಹ ಮೊಳಕೆ ಬಂದು ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಗಿಡ ಸಹ ಆ ಥರನೇ ಬಂದಿದೆ. ಕೆಲವೊಂದೊಂದು ಸಲ ಆ ಇರುವೆ ಮತ್ತು ಹುಳಗಳಿಂದ ಕೆಲವು ಗಿಡಗಳೆಲ್ಲ ಹಾಳಾಗ್ತದೆ. ನೆಕ್ಸ್ಟ್ ನಾವು ಗಿಡದ ಸುತ್ತ ಯಾವುದೇ ಥರದ ಕಸ ಎಲ್ಲ ಇದ್ದರೆ ಎಲ್ಲ ತೆಗಿಬೇಕು. ಕಸ ಯಾವುದೇ ಇರಬಾರ್ದು.
ಕಷಾಯ ಇದ್ದರೆ ಅದು ಚೆನ್ನಾಗಿ ಬರಲ್ಲ ಗಿಡ. ಎಲ್ಲ ಗಿಡವನ್ನು ತೆಗಿಬೇಕು, ಅದರ ಸುತ್ತ ಇರುವಂಥ ಎಲ್ಲ ಹುಲ್ಲು ಅದು ಇದು ಕಸ ಕಡ್ಡಿ ಎಲ್ಲ ತೆಗಿಬೇಕು, ಆಗ ಗಿಡ ಚೆನ್ನಾಗಿ ಬರ್ತದೆ ಮತ್ತು ಯಾವುದೇ ರೋಗ ಸಹ ಬರುವುದಿಲ್ಲ ಆ ಗಿಡಕ್ಕೆ. ಮತ್ತು ನೀರಂತೂ ದಿನಾಲೂ ಹಾಕಬೇಕು. ಅಲಸಂದೆಗೆ ನೀರು ಹಾಕಿದ್ರೆ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಅದು ಗಿಡ. ಯಾವ ಥರ ಬಂದಿದೆ ಅಂತ ನೋಡಿ, ಚಿಗುರು ಎಲ್ಲ ತುಂಬ ಚೆನ್ನಾಗಿ ಉಂಟು ಇದರಲ್ಲಿ. ಅಂದರೆ ಈ ಥರ ಇದ್ದರೆ ಗಿಡ ತುಂಬ ಚೆನ್ನಾಗಿದೆ ಅಂತ ಅರ್ಥ. ನೋಡಿ ಈ ಥರ ಇರಬೇಕು ಗಿಡ, ಚಿಗುರು ಮತ್ತು ಅದರ ಬಳ್ಳಿ ಚೆನ್ನಾಗಿ ಹೋಗ್ತದೆ ಆ ಥರ ಇದ್ದರೆ. ನೆಕ್ಸ್ಟ್ ನಾವು ಈ ಥರದ ಕೋಲ್ ತರಬೇಕು. ಇದು ಕಾಡಲ್ಲೆಲ್ಲ ಸಿಗ್ತದೆ ನಮಗೆ, ಅದರಲ್ಲೊಂದೊಂದು ತುಂಡು ತುಂಡು ಮಾಡಿ ತಗೊಂಡು ಬರಬೇಕು. ಅಂದರೆ ಇದು ಬಳ್ಳಿ ತುಂಬ ದೊಡ್ಡದಾಗಿ ಹೋಗ್ತದೆ ಅಲ್ಲ, ನೆಕ್ಸ್ಟ್ ಅದಕ್ಕೆ ಗಟ್ಟಿಯಾಗಿ ಆಧಾರ ಹಿಡ್ಕೊಳ್ಳಿಕ್ಕೆ ಒಂದು ಬೇಕಾಗ್ತದೆ ನೋಡಿ, ಅದಕ್ಕೆ ಈ ಥರದ ಕೋಲನ್ನು ನಾವು ಹಾಕಬೇಕು. ಈ ಕೋಲು ಹಾಕೋದ್ರಿಂದ ಬಳ್ಳಿ ಚೆನ್ನಾಗಿ ಹೋಗ್ತದೆ. ಇಲ್ಲಾಂದರೆ ಕೆಲವರು ಚಪ್ಪರೆಲ್ಲ ಹಾಕ್ತಾರೆ, ಅದು ಸಹ ಹಾಕ್ಬೋದು. ಈ ಥರ ಮಾಡಿದರೆ ಅದಕ್ಕೆ ಬೆಳೀಲಿಕ್ಕೆ ತುಂಬ ಕಂಫರ್ಟ್ ಆಗ್ತದೆ, ಬೇಗನೆ ಬೆಳೀತದೆ ಮತ್ತು ಬಳ್ಳಿ ಬೇಗ ಮೇಲೆ ಮೇಲೆ ಹೋಗ್ತದೆ. ಹಾಗೆ ಹೋಗಿ ಮತ್ತು ಅಲಸಂದೆ ಸಹ ಬೇಗ ಆಗ್ತದೆ. ಈ ಥರ ಮಾಡಬೇಕು, ಚೆನ್ನಾಗಿ ಆಗ್ತದೆ. ಆಗ ನಾನು ನಿಮ್ಗೆ ಹೇಳಿದ್ದೆ ಬೆಂಡೆಕಾಯಿದು 2 ಬೀಜ ಹಾಕಿದ್ದೀನಿ ಅಂತ ನೋಡಿ, 2 ಬೀಜ ಸಹ ಮೊಳಕೆ ಬಂದು ಗಿಡ ಆಗಿದೆ. ಈಗ ಇದರಲ್ಲಿ ಒಂದು ಗಿಡವನ್ನು ತೆಗಿಬೇಕು ನಾವು. ಯಾವಾಗೂ ಸಹ ಬೆಂಡೆಕಾಯಿದು ಒಂದೇ ಗಿಡ ಇಡಬೇಕು, ಅಂದರೆ ಅದು ತುಂಬ ದೊಡ್ಡದಾಗ್ತದೆ, ಅದಕ್ಕೆ ಮತ್ತೆ ಸ್ಪೇಸ್ ಸಾಕಾಗಲ್ಲ. ಅದಕ್ಕೆ ಈ ಗಿಡವನ್ನು ತೆಗೆದು ನಾವು ಬೇರೆ ಕಡೆ ನೆಡಬೇಕು. ಈಗ ತೆಗೆದಂಥ ಆ ಗಿಡವನ್ನು ತೋಟದ ಮಿಡ್ಲಲ್ಲೆಲ್ಲ ಜಾಗ ಇರ್ತದೆ, ಆ ಜಾಗದಲ್ಲಿ ಸ್ವಲ್ಪ ಗುಂಡಿ ಎಲ್ಲ ಮಾಡಿ ಅದಕ್ಕೆ ಆ ಕಪ್ಪು ಗೊಬ್ಬರನೆಲ್ಲ ಹಾಕಿ ನೆಕ್ಸ್ಟ್ ನಾವಲ್ಲಿ ಆ ಗಿಡ ಒಂದೊಂದು ಗಿಡ ಒಂದೊಂದು ದಿಕ್ಕಲ್ಲಿ ನೆಡಬೇಕು. ಅಂದರೆ ಗಿಡ ಸಹ ಯಾವುದು ಸಹ ವೇಸ್ಟ್ ಆಗಬಾರ್ದು, ಅದು ಸಹ ಚೆನ್ನಾಗಿರೋ ಗಿಡನೇ, ಅದು ಸಹ ನೆಕ್ಸ್ಟ್ ಬರ್ತದೆ ಚೆನ್ನಾಗಿ. ನೋಡಿ ಇಷ್ಟು ಗಿಡ ಉಂಟು ಅದರ ಮಿಡ್ಲಿಂದ ತೆಗೆದದ್ದು, ಅವು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಗಿಡ ನಡ್ಕೊಂಡು ಹೋಗಬೇಕು. ಅಂದರೆ ತೋಟದಲ್ಲಿ ನೀರು ಹಾಕ್ಬೇಕಂತಿಲ್ಲ, ಸ್ಪ್ರಿಂಕ್ಲರ್ ನೀರೆಲ್ಲ ಇರ್ತದಲ್ಲ, ಹಾಗೆ ಅದು ಚೆನ್ನಾಗಿ ಬರ್ತದೆ ಅಂತ ಹೇಳಿ. ನೋಡಿ ಅಲಸಂದೆ ಆಗಿದೆ, ಚೆನ್ನಾಗಿ ಬಂದಿದೆ ಅಲಸಂದೆ ಸಹ, ತುಂಬ ಉದ್ದ ಆಗಿದೆ. ಹಾಗೆ ಇದು ನಾನು ಸೆಕೆಂಡ್ ಟೈಮ್ ಕೊಯ್ತಿರೋದು, ಅಂದರೆ ಫಸ್ಟ್ ಟೈಮ್ ಒಮ್ಮೆ ಅಜ್ಜಿ ಕೊಯ್ದಾಗಿತ್ತು, ಎಲ್ಲ ಕೊಯ್ದಿದ್ರು. ಇದು ನಾನು ಆವಾಗ ವೀಡಿಯೋ ಎಲ್ಲ ಮಾಡಿರ್ತಿಲ್ಲ, ಇವಾಗ ಸೆಕೆಂಡ್ ಟೈಮ್ ಕೊಯ್ಯುವಾಗ ವೀಡಿಯೋ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿದೆಲ್ಲ. ನಾವು ಬೆಳೆದದನ್ನು ನಾವೇ ಒಂದು ಕೊಯ್ಯಲಿಕ್ಕೆ ತುಂಬ ಖುಷಿ ಆಗ್ತದೆ, ಹಾಗೆ ಕೊಯ್ತಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಅಲಸಂದೆ ಎಲ್ಲ ಕೊಯ್ದಾಯಿತು ನೋಡಿ, ಇಷ್ಟುಂಟು ಅಲಸಂದೆ. ನೆಕ್ಸ್ಟ್ ಬೆಂಡೆಕಾಯಿ. ಈ ಟೈಮಲ್ಲಿ ಮಳೆ ಬರಬಾರ್ದಿತ್ತು, ಅಂದರೆ ಈ ಟೈಮಲ್ಲಿ ಮಳೆ ಬರಲ್ಲ, ಹಾಗೆ ಮಳೆ ಬಂದಿದೆ, ಹಾಗೆ ಫುಲ್ ನೀರೆಲ್ಲ ನಿಂತಿದೆ ಗದ್ದೆಯಲ್ಲಿ. ನೋಡಿ ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಬೆಂಡೆಕಾಯಿಯನ್ನು ಕೊಯ್ದಿದ್ದೀನಿ ನಾನು. ನೋಡಿ ಎಷ್ಟು ಉಂಟು ಬೆಂಡೆಕಾಯಿ, ನೋಡಿ ಯಾವ ರೀತಿ ಉಂಟಂತ, ತುಂಬ ಎಳೆದಾಗಿ ಉಂಟು, ಪದಾರ್ಥಕ್ಕಂತೂ ಸೂಪರ್. ಆ ಥರ ಉಂಟು ಬೆಂಡೆಕಾಯಿ ನೋಡಿ. 2 ಸಹ ಸೆಟ್ ಮಾಡಿ ಇಟ್ಟಿದ್ದೀನಿ, ಬೆಂಡೆಕಾಯಿ ಮತ್ತು ಅಲಸಂದೆಯನ್ನು. ಇದು ಸೆಕೆಂಡ್ ಟೈಮ್ ಕೊಯ್ಯುವಾಗ ಇಷ್ಟು ಸಿಕ್ಕಿದ್ದು. ಫಸ್ಟ್ ಟೈಮ್ ಒಮ್ಮೆ ಕೊಯ್ದಿದ್ದಾರೆ ಬೆಂಡೆಕಾಯಿ ಮತ್ತು ಅಲಸಂದೆಯನ್ನು, ಸೆಕೆಂಡ್ ಟೈಮ್ ಸಿಕ್ಕಿದ್ದು ನೋಡಿ. ಈ ಥರ ಬೆಂಡೆಕಾಯಿ ಮತ್ತು ಅಲಸಂದೆದು ಕೃಷಿ ಮಾಡೋದು. ಇದು ನಾನು ತೋಟಗಾರಿಕೆ ಇಲಾಖೆಯಿಂದ ಗಿಡ ತಂದದ್ದು, ಪೇರಳೆದ್ದು, ಮಾವಿನ ಗಿಡ, ಹಾಗೆ ಬೇರೆ ಬೇರೆ ಗಿಡ ಎಲ್ಲ ಉಂಟು. ಅಂದರೆ ನಾನು 5 ವರ್ಷ ಹಾಸ್ಟೆಲಲ್ಲಿದ್ದೆ, ಅದಕ್ಕೆ ಬಿಟ್ಟು ಹೋಗುವಾಗ ನೆನಪಿಗೋಸ್ಕರ ಗಿಡ ನೆಟ್ಟು ಹೋಗುವ ಅಂತೇಳಿ ನೆಟ್ಟದ್ದು. ಶರತ್ ಅಂತೇಳಿ ಹಾಸ್ಟೆಲಲ್ಲಿ ಒಬ್ಬರು ಇದ್ದರು, ಅಂದರೆ ಅವ್ರ ಜೊತೆ ನಾನು ತುಂಬ ಕ್ಲೋಸ್ ಆಗಿದ್ದೆ, ಫ್ರೆಂಡ್ಲಿ ಆಗಿದ್ದೆ. ಆಗ ಯಾವ ರೀತಿಯೆಲ್ಲ ಕೃಷಿ ಎಲ್ಲ ಮಾಡೋದು, ಯಾವ ರೀತಿ ಎಲ್ಲ ಮಾಡಬೇಕಂತೇಳಿ ಅವ್ರ ಹತ್ರ ನಾನು ಡಿಸ್ಕಷನ್ ಎಲ್ಲ ಮಾಡ್ತಿದ್ದೆ. ಆಗ ಅವ್ರು ಹೇಳ್ತಿದ್ರು, ನೀನು ಇದನ್ನೆಲ್ಲ ಹೇಳ್ತೀಯಲ್ಲ, ಹೀಗೆಲ್ಲ ಮಾಡಿದರೆ ಅದನ್ನೆಲ್ಲ ಒಂದು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡು, ನಾನು ಸಹ ನೋಡ್ತೀವಂತ. ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ. ವೀಡಿಯೋ ಮಾಡಿ ತುಂಬ ದಿನ ಆಯಿತು, ಆದರೆ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟೈಮ್ ಆಯಿತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.